ಭಾರತದಲ್ಲಿ ರಕ್ತ ಚಂದ್ರಗ್ರಹಣದ ಕರಿ ನೆರಳು ಬೀಳಲಿದೆ. ಇಂದು ಹಾಗೂ ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣವಿರಲಿದೆ. ಅಪರೂಪದ ಚಂದ್ರಗ್ರಹಣ ಭಾರತದಾದ್ಯಂತ ಗೋಚರವಾಗಲಿದೆ. ಭಾರತದಲ್ಲಿ ರಕ್ತ ಚಂದ್ರಗ್ರಹಣದ ಕರಿ ನೆರಳು ಇವತ್ತು ಬೀಳುತ್ತೆ. ಇಂದು ಹಾಗೂ ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಇರುತ್ತೆ. ಬ್ಲಡ್ ಮೂನ್ ಅಂತ ಏನು ಕರೀತಾರೆ. ಅಪರೂಪದ ಚಂದ್ರಗ್ರಹಣ ಭಾರತದಾದ್ಯಂತ ಗೋಚರವಾಗಲಿದೆ. ಇಂದು ರಾತ್ರಿ 9:57ಕ್ಕೆ ಗ್ರಹಣದ ಸ್ಪರ್ಶ ಕಾಲ ಇರುತ್ತೆ. ಸೆಪ್ಟೆಂಬರ್ 8ರ ಮಧ್ಯರಾತ್ರಿ 1:26ಕ್ಕೆ ಮೋಕ್ಷ ಕಾಲ ಇರಲಿದೆ. ಮಧ್ಯರಾತ್ರಿ 12:28ರಿಂದ 1:56ರವರೆಗೆ ಗ್ರಹಣ ಗೋಚರವಾಗಲಿದೆ. 3 ಗಂಟೆಗಳ ಕಾಲ ಬಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗುತ್ತೆ. ರಕ್ತ ವರ್ಣದಲ್ಲಿ ಗೋಚರಿಸಲಿದ್ದಾನೆ ಚಂದ್ರ. ಅಂದ್ರೆ ಕೆಂಪು ಹಾಗೂ ತಾಮ್ರ ಮಿಶ್ರಿತ ಬಣ್ಣ. ಇದು ರಕ್ತ ವರ್ಣ ಅಂದ್ರೆ ಬ್ಲಡ್ ಮೂನ್ ಅಂತ ಕೂಡ ಕರೀತಾರೆ. ಬ್ಲಡ್ ಮೂನ್ ಇವತ್ತು ಗೋಚರವಾಗಲಿದೆ. ಬಾನಂಗಳದ ಕೌತುಕಕ್ಕೆ ಕ್ಷಣಗಣನೆ ಆರಂಭವಾಗಲಿದೆ. ಕೆಲವೇ ಗಂಟೆಗಳಲ್ಲಿ ಈ ಒಂದು ರಕ್ತವರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಭಾರತದಾದ್ಯಂತ ಈ ಒಂದು ಗ್ರಹಣದ ಗೋಚರ ಇರುತ್ತೆ. ಇಂದು ರಾತ್ರಿ 9:57ಕ್ಕೆ ಸ್ಪರ್ಶ ಕಾಲ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇವತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣ ನಡೆಯಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಬ್ಲಡ್ ಮೂನ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಇನ್ನೊಂದು ಕಡೆ ನೆಹರು ಪ್ಲಾನೆಟೇರಿಯಂ ಅಲ್ಲಿ ಇದನ್ನ ನೋಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಏನಾದರೂ ಇದೆಯಾ, ಹೇಗೆ ಅಂತ? ಖಂಡಿತವಾಗೂ ಇವತ್ತು ಭಾರತದಲ್ಲಿ ಚಂದ್ರಗ್ರಹಣ ಕರಿನೆರಳು ಎನ್ನುವಂತ ನಿಟ್ಟಿನಲ್ಲಿ ಗೋಚರಿಸುವಂತ ಕೆಲಸ ಆಗ್ತಾ ಇದೆ. ಇಂದು ಮತ್ತು ನಾಳೆ ಎನ್ನುವಂತ ನಿಟ್ಟಿನಲ್ಲಿ ರಾತ್ರಿ ಸಮಯದಲ್ಲಿ ಆಗ್ತಿರುವಂತ ಈ ಒಂದು ಚಂದ್ರಗ್ರಹಣಕ್ಕೆ ಜನರು ಕೂಡ ಈ ಕೌತುಕವನ್ನ ನಾವು ಕೂಡ ನೋಡ್ಬೇಕು ಎನ್ನುವ ಕಣ್ತುಂಬಿಕೊಳ್ಳಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಇಂದು ರಾತ್ರಿ 9:57ರ ಹೊತ್ತಿಗೆ ಸ್ಪರ್ಶ ಕಾಲ ಆರಂಭ ಆಗುತ್ತೆ. ಅದಾದ ಬಳಿಕ ಮಧ್ಯರಾತ್ರಿ ಅಂದ್ರೆ ನಾಳೆ ದಿನಾಂಕ ಏನು 8 ಬರುತ್ತೋ ಆ ಒಂದು ಸಮಯದಲ್ಲಿ 1:20ರವರೆಗೂ ಕೂಡ ಮೋಕ್ಷ ಕಾಲ ಸಂಭವಿಸುತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ಒಂದಷ್ಟು ತಜ್ಞರು ಹೇಳ್ತಾ ಇರುವಂತದ್ದು. ಮಧ್ಯರಾತ್ರಿ 12:28ರಿಂದ 1:56ರವರೆಗೂ ಕೂಡ ಗೋಚರಿಸುವಂತಹ ಕೆಲಸ ಈ ಚಂದ್ರಗ್ರಹಣದಿಂದ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟು 3 ಗಂಟೆಗಳ ಕಾಲ ಬಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರ ಆಗುವಂತಹ ಕೆಲಸ ಕೂಡ ಆಗತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ವಿಜ್ಞಾನಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಬಾನಂಗಳದ ಕೌತುಕಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತ ಕಾರಣದಿಂದಾಗಿ ಈ ಒಂದು ಗ್ರಹಣವನ್ನ ನೆಹರು ಪ್ಲಾನೆಟೋರಿಯಂನಲ್ಲೂ ಕೂಡ ಜನರು ವೀಕ್ಷಣೆಗೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ನಿನ್ನೆ ಜೀಕರಣ ನ್ಯೂಸ್ ಕೂಡ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಇದರ ಜೊತೆಗೆ ದೇವಾಲಯಗಳು ಇವತ್ತು ಬಹುತೇಕ ಎಲ್ಲಾ ದೇವಾಲಯಗಳು ಕೂಡ ಸಮಯಾವಕಾಶವನ್ನ ನೋಡ್ಕೊಂಡು ಅಂದ್ರೆ ಗ್ರಹಣ ಹತ್ರ ಆಗ್ತಿದ್ದಂಗೆ ದೇವಾಲಯಗಳನ್ನ ಕ್ಲೋಸ್ ಮಾಡುವಂತ ಕೆಲಸ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಗವಿಗಂಗಾಧರೇಶ್ವರ ಇವತ್ತು ಬೆಳಗ್ಗೆ 11 ಗಂಟೆಗೆ ಲಾಸ್ಟ್ ಆಗ್ತಾ ಇದೆ. ಅದ್ರೊಳಗಾಗಿ ಭಕ್ತರಿಗೆ ಅವಕಾಶ ಮಾಡಿಕೊಳ್ಳುವಂತಹ ಕೆಲಸ ದೇವಾಲಯ ಆಡಳಿತ ಮಂಡಳಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಗ್ರಹಣ ಸಂಭವಕ್ಕೂ ಮೊದಲೇ ದೇವಾಲಯವನ್ನ ಬಂದ್ ಮಾಡುವಂತದ್ದು ಪ್ರತಿ ಬಾರಿಯೂ ಕೂಡ ಒಂದು ಪ್ರತೀತಿಯಾಗಿ ಉಳ್ಕೊಂಡಿರುವಂತಹ ಮಾಹಿತಿಯನ್ನ ದೇವಾಲಯ ಸಿಬ್ಬಂದಿಗಳಿಗಾಗಲೇ ಹೇಳ್ತಾ ಇದ್ದಾರೆ. ಇಂದು ಬೆಳಗ್ಗೆ ಗಂಗಾಧರೇಶ್ವರನಿಗೆ ಕ್ಷೀರ ನೈವೇದ್ಯವನ್ನ ಮಾತ್ರ ಮಾಡಲಾಗತ್ತೆ. ಗ್ರಹಣಕ್ಕೂ ಮುಂಚೆ ಕ್ಷೀರ ನೈವೇದ್ಯವನ್ನ ಮಾಡುವಂತದ್ದು ಇದೊಂದು ಪ್ರತೀತಿ ಎನ್ನುವಂತ ಮಾಹಿತಿಯನ್ನು ಕೂಡ ಅರ್ಚಕರು ಹೇಳ್ತಾ ಇರುವಂತದ್ದು. 11 ಗಂಟೆಯ ಬಳಿಕ ದೇವಾಲಯದ ಬಾಗಿಲು ಬಂದ್ ಮಾಡುವಂತ ಕೆಲಸ ಆಗತ್ತೆ. ಬಳಿಕ ಅಂದ್ರೆ ಈ ಗ್ರಹಣ ಎಲ್ಲವೂ ಕೂಡ ಮುಗಿದಾದ ಬಳಿಕ ಒಂದಷ್ಟು ಗಂಟೆಗಳ ಕಾಲವಂತ ಇರುತ್ತೆ. ಅದಾದ ಬಳಿಕ ಪೂರ್ಣ ಗ್ರಹಣದ ದೇವಾಲಯ ಶುದ್ಧೀಕರಣವನ್ನ ಪೂರ್ಣ ಗ್ರಹಣದ ಬಳಿಕ ಮಾಡಲಾಗುತ್ತೆ. ಮರುದಿನ ಬೆಳಗ್ಗೆ ಅಂದ್ರೆ ನಾಳೆ ಬೆಳಗ್ಗೆ ಶುದ್ಧೀಕರಣದ ಬಳಿಕ ದೇವಾಲಯದಲ್ಲಿ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಕೇವಲ ಇದೊಂದೇ ದೇವಸ್ಥಾನ ಅಲ್ಲ, ಬಹುತೇಕ ಎಲ್ಲಾ ದೇವಸ್ಥಾನಗಳು ಕೂಡ ಇವತ್ತು ಸಮಯವನ್ನ ನೋಡಿಕೊಂಡು ಕ್ಲೋಸ್ ಮಾಡುವಂತ ಕೆಲಸ ಆಗುತ್ತೆ. ರಾತ್ರಿ 6 ಗಂಟೆ 7 ಗಂಟೆ ಬಳಿಕವೂ ಕೂಡ ಒಂದಷ್ಟು ದೇವಾಲಯಗಳು ಕ್ಲೋಸ್ ಆಗುವಂತಹ ಕೆಲಸ ಆಗತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ನೆಹರು ಪ್ಲಾನೆಟೋರಿಯಂ ಕೂಡ ಇವತ್ತು ಸಂಜೆ ಬಳಿಕ ಜನರಿಗೆ ವೀಕ್ಷಣೆ ಮಾಡುವಂತಹ ಅವಕಾಶ ಇದೆ. ವಿದ್ಯಾರ್ಥಿಗಳಾಗ್ಬೋದು, ಪ್ರತಿ ಬಾರಿಯೂ ಕೂಡ ಗ್ರಹಣ ಅಂತ ಬಂದಾಗ ಹಗಲು ಸಮಯದಲ್ಲಿ ಜನರಿಗೆ ವೀಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಸೂರ್ಯಗ್ರಹಣ ಆಗ್ಬೋದು, ಚಂದ್ರಗ್ರಹಣ ಆಗ್ಬೋದು, ಈ ರೀತಿಯಾದಂತಹ ಕೌತುಕ ಮೂಡಿಸುವಂತಹ ಗ್ರಹಣಗಳೇನಿರ್ತಾವೋ ಆ ಸನ್ನಿವೇಶವನ್ನ ಜೊತೆಗೆ ಬಾನಂಗಳದಲ್ಲಿ ಏನೆಲ್ಲ ಈ ಗ್ರಹಣ ಸಮಯದಲ್ಲಿ ಚಂದ್ರ ಆಗ್ಬೋದು, ಸೂರ್ಯ ಆಗ್ಬೋದು, ಆ ಕೌತುಕ ಹೇಗೆಲ್ಲ ಆರಂಭ ಆಗುತ್ತೆ, ಹೇಗೆ ಅಂತ್ಯ ಆಗುತ್ತೆ ಎನ್ನುವಂಥದ್ದಲ್ಲೂ ಕೂಡ ತೋರಿಸುವಂತ ಕೆಲಸ ನೆಹರು
ಪ್ಲಾನೆಟೋರಿಯಂನಲ್ಲಿ ಮಾಡುತ್ತೆ. ಅದೇ ರೀತಿಯಾಗಿ ಈ ಒಂದು ಚಂದ್ರಗ್ರಹಣವನ್ನು ಕೂಡ ಬ್ಲಡ್ ಮೂನ್ ಎನ್ನುವಂತ ನಿಟ್ಟಿನಲ್ಲಿ ಹೆಸರುವಾಸಿ ಪಡೆದುಕೊಂಡಿರುವಂತದ್ದು. ಜೊತೆಗೆ ಇವತ್ತು ರಾತ್ರಿ ಏನು ಚಿತ್ತಾರ ಮೂಡಿಸುವಂತ ಕೆಲಸ ಆಗ್ತಾ ಇದೆ, ಈ ಒಂದು ವ್ಯವಸ್ಥೆಯನ್ನು ಕೂಡ, ಈ ಒಂದು ಗ್ರಹಣವನ್ನು ಕೂಡ ಸಂಪೂರ್ಣವಾಗಿ ನೋಡುವಂತ ವ್ಯವಸ್ಥೆಯನ್ನು ಕೂಡ ನೆಹರು ಪ್ಲಾನೆಟೋರಿಯಂ ಅಲ್ಲಿ ಮಾಡಿಕೊಂಡಿರುವಂತದ್ದು. ಈಗಾಗಲೇ ರಾತ್ರಿ 7 ಗಂಟೆ 8 ಗಂಟೆಯ ಬಳಿಕ ಸಾಕಷ್ಟು ಜನ ಸೇರುವಂತ ಸಾಧ್ಯತೆಯು ಕೂಡ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಲ್ಲಿನ ಒಂದಷ್ಟು ವಿಜ್ಞಾನಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸಂಜನಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.